ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ ಮ್ಯಾಮ್, ನೋಡ್ತಾ ಇದೀವಿ. ಏನ್ ಇಷ್ಟ ಆಗ್ತದೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಸುದೀಪ್ ಸರ್ನ ನೋಡೋದಕ್ಕೋಸ್ಕರನೇ ಬಿಗ್ ಬಾಸ್ ನೋಡ್ಬೇಕು. ಈ ಸಲ ಅವ್ರು ಆಂಕರಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಹೌದು, ತಿರ್ಗಾ ಯಾವ ಮ್ಯಾಮ್ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಬಿಗ್ ಬಾಸ್ ನೋಡ್ತಾ ಇರೋದು. ಅಂದ್ರೆ ಅವರು ಹಾ ಮ್ಯಾಮ್, ಅದಕ್ಕೋಸ್ಕರನೇ ಫಸ್ಟ್ ಮೇನ್ ಆಗಿ ಅವ್ರು ಆಂಕರಿಂಗ್ ನೋಡೋದಕ್ಕೋಸ್ಕರನೇ ಬಿಗ್ ಬಾಸ್ ನೋಡೋದು. ನೋಡಿದ್ರ ಈ ಸಲ ಹೆಂಗ್ ಅವರು ಫಸ್ಟ್ ಪಂಚಾಯಿತಿ ಮಾಡಿದ್ರು? ಹಾ ಮ್ಯಾಮ್, ಅದು ಎಲ್ಲ ಮತ್ತೆ ಅದಕ್ಕೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇರೋದು. ಕಂಟೆಸ್ಟೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಚೆನ್ನಾಗಿರೋರ್ನ ಆಡ್ತಿದಾರ ಅಥವಾ ಬೇರೆ ಯಾರಾದ್ರೂ ಬರ್ಬೇಕು? ಮ್ಯಾಮ್, ಇನ್ನೂ ಸ್ವಲ್ಪ ಬೆಟರ್ ಆಗಿ ನೋಡ್ಬೋದಿತ್ತು. ಆದ್ರೆ ಯಾಕೆ ಚೆನ್ನಾಗಿರೋರು ಬಂದಿಲ್ವಾ ಯಾರು? ಮ್ಯಾಮ್, ಓದ್ಸತಿ ಕಂಪೇರ್ ಮಾಡಿದ್ರೆ ಇಲ್ಲ ಸ್ವಲ್ಪ ಇದೆ. ಪ್ರಕಾರ ಯಾರು ಕರ್ಕೊಬೇಕು ಅಂದ್ರೆ ಜಾಸ್ತಿ ರೀಲ್ಸ್ ಮಾಡೋರ್ನ ಅಥವಾ? ಮ್ಯಾಮ್, ರೀಲ್ಸ್ ಮಾಡೋರ್ನ ಅಂತ ಆ ಥರ ಎಲ್ಲ ಏನಿಲ್ಲ, ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದಿತ್ತೇನೋ ಅಂತ. ಇಂಟ್ರೆಸ್ಟಿಂಗ್ ಅಂದ್ರೆ ನಿಮ್ಗೆ ಯಾವಾಗ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ? ಯಾವ ತರ ಕಂಟೆಸ್ಟೆಂಟ್ ಹಾಕೋದು ನಿಮ್ಗೆ ಇಂಟ್ರೆಸ್ಟಿಂಗ್? ಮ್ಯಾಮ್, ಇದು ನಾವು ಅಯ್ಯಪ್ಪ ಅವರೆಲ್ಲ ಬಂದಿದ್ರಲ್ಲ, ಅವಾಗೆಲ್ಲ ಟಾಸ್ಕ್ ಕೊಟ್ಟಂಗೆ ನೆಕ್ಸ್ಟ್ ಟಾಸ್ಕ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಹೋದ್ಸತಿ ಸೀಸನ್ ಎಲ್ಲ ನೋಡಿದಾಗ ಅಷ್ಟು ಟಾಸ್ಕ್ಗಳು ಕೊಡ್ತಾ ಇರಲಿಲ್ಲ. ಅಷ್ಟು ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ ಯಾವ್ದು ಇಷ್ಟ? ಅದೇ ಪೂಜಾ ಗಾಂಧಿ ಅಯ್ಯಪ್ಪ ಅವ್ರು ಬಂದಾಗೆ ನಮಗೆ ಬೆಟರ್, ನೋಡೋಕ್ಕೆ ಹೆವಿ ಇದಾಗಿತ್ತು. ಅದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತಾಗ. ಈ ಸೀಸನ್ ಕಪಲ್ಸ್ ಇದ್ದೇ ಇರ್ತಾರೆ, ಈ ಸೀಸನ್ ಅಲ್ಲೂ ಕಪಲ್ಸ್ ಆಗ್ತಾರೆ ಅಂತ ಅನ್ಕೊಳ್ತೀರಾ? ಸ್ಪಂದನ ಇದ್ದಾರೆ, ಆಮೇಲೆ ಅಭಿಷೇಕ್ ಇದ್ದಾರೆ, ಕಪಲ್ ಆಗ್ಬೋದು ಯಾರಾದ್ರು? ಮೇ ಬಿ ಮ್ಯಾಮ್, ಹೋದ್ಸತಿನೂ ಹಂಗೆ ಅದು ಚಂದನ್ ಶೆಟ್ಟಿ ಅವರು ಈ ಥರ ಎಲ್ಲ ಇತ್ತಲ್ಲ. ಮೇ ಬಿ ಈ ಸರಿ ಹೇಳೋಕ್ಕಾಗಲ್ಲ ಮ್ಯಾಮ್, ನೆಕ್ಸ್ಟ್ ಹೆಂಗಿರುತ್ತೋ ಇನ್ನು ಅದ್ರ ಬಗ್ಗೆ ಎಲ್ಲ ನಮ್ಗೆ ಅಷ್ಟು ಇದಿಲ್ಲ. ಯಾರು ಇಷ್ಟ ಆಗ್ತಿದ್ದಾರೆ ಕಂಟೆಸ್ಟೆಂಟ್ಗಳಲ್ಲಿ? ಧನುಷ್. ಹೌದು, ಮೇ ಬಿ ಅವ್ರು ವಿನ್ನಾದ್ರೆ ಚೆನ್ನಾಗಿರುತ್ತೆ. ಮಲ್ಲಮ್ಮ ಗಿಲ್ಲಿನೆಲ್ಲ ಹಾ ಮ್ಯಾಮ್, ಮಲ್ಲಮ್ಮ ಅವ್ರದ್ದು ನೋಡಿದೆ, ಅವರ ಪ್ರೋಮೋ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಮೇ ಬಿ ಲಾಸ್ಟ್ 3 or 5 ಕಂಟೆಸ್ಟೆಂಟ್ ಬರಬಹುದೇನೋ ಅಷ್ಟು, ಬಟ್ ಚಾನ್ಸಸ್ ಇಲ್ಲ, ಬಂದ್ರೆ ಚೆನ್ನಾಗಿರುತ್ತೆ. ಫೀಮೇಲ್ ಯಾರು ಗೆದ್ದಿಲ್ಲ ಶ್ರುತಿ ಆದ್ಮೇಲೆ. ಹೌದು ಮ್ಯಾಮ್. ಇಲ್ಲ ಮ್ಯಾಮ್, ಅಷ್ಟು ಹೋಪ್ ಇಲ್ಲ. ಯಾಕಂದ್ರೆ ಇಲ್ಲ, ಬಟ್ ಆವಾಗಿನ ಥರ ಎಲ್ಲ ಆಡೋಷ್ಟು ಯಾರಿಲ್ಲ ಬಿಡಿ ಮ್ಯಾಮ್. ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ? ಕಂಟೆಸ್ಟೆಂಟ್ಗಳು ಸರಿ ಮ್ಯಾಮ್, ಅವ್ರುಗಳು ಅಷ್ಟ ಅಲ್ಲ, ಫಸ್ಟ್ ಆಫ್ ಆಲ್ ಟಾಸ್ಕ್ ಮೇಲೆ ಫಸ್ಟ್ ಗಮನ ಇಟ್ಕೊಂಡು ಮಾಡಲ್ಲ, ಬೇರೆ ಎಲ್ಲ ಮಾಡ್ತಾ ಇರ್ತಾರೆ ಅಷ್ಟೇ. ಅವರು ಜಗಳ ಆಡೋದು, ಅಲ್ಲ ಜಗಳ ಆಡೋದು ಅದು ಇದು ಅಂತ ನೋಡ್ತಾ ಇರ್ತಾರೆ. ಫಸ್ಟ್ ಬಿಗ್ ಬಾಸ್ ವಿನ್ ಆಗೋದಕ್ಕೆ ಟಾಸ್ಕು ಮೇನ್, ಜನನ ಹೆಂಗೆ ಲೈಕ್ ಅಟ್ರಾಕ್ಟ್ ಮಾಡೋದು ಅದನ್ನ ನೋಡೋದ್ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತಾರೆ ಹುಡುಗಿರ. ಜಂಟಿ ಕಾನ್ಸೆಪ್ಟ್ ಇಷ್ಟ ಆಯ್ತಾ ನಿಮ್ಗೆ? ಇಬ್ಬರನ್ನ ಗ್ರೂಪ್ ಮಾಡಿಬಿಟ್ಬಿಡೋದು, ಒಬ್ಬರನ್ನ ಸಪ್ರೇಟ್ ಆಗಿಡೋದು, ಅದು ಮ್ಯಾಮ್ ತುಂಬಾ ಇರಿಟೇಟಿಂಗ್ ಫಸ್ಟ್ ಆಫ್ ಆಲ್ ಅದ್ರಲ್ಲಿ ನೋಡಕ್ಕೆ. ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ, ಇನ್ನು ಸ್ವಲ್ಪ ಜನ ಪಾಪ ಹಂಗೆ ಇರ್ತಾರೆ. ಸೊ ಅವ್ರಿಗೂ ಫೀಲ್ ಆಗುತ್ತಲ್ಲ. ಹೋದ್ಸತಿನೂ ಹಂಗೆ ತುಂಬಾ ಗ್ರೂಪ್ಸ್ ಆಗಿತ್ತು. ಅವಾಗ ಹೆವಿ ಜಗಳಗಳು. ನೋಡೋಣ ಈ ಸತಿ ಯಾರು ಗ್ರೂಪ್ ಆಗ್ತಾರ ಗೊತ್ತಿಲ್ಲ. ಅದಕ್ಕೆ ಟಾಸ್ಕ್ ಕೊಟ್ರೇನೆ ತಾನೆ ಮ್ಯಾಮ್, ಅವರು ಚೆನ್ನಾಗಿ ಇನ್ನ ಟಫ್ ಆಗಿ ಟಾಸ್ಕ್ ಕೊಟ್ಟೆ ತಾನೆ ಜಗಳ ಆಡೋದಕ್ಕೆ. ಅವರು ಅಂದ್ರೆ ಟಾಸ್ಕ್ ಇಂದ ಜಗಳ ಆಡ್ಲಿ, ಬೇರೆದಕ್ಕೆ ಜಗಳ ಆಡೋದು. ಹೌದು, ಬಟ್ ಟಾಸ್ಕ್ ಇಂದ ಸ್ವಲ್ಪ ಟಫ್ ಆಗಿ ಕೊಡೋದಕ್ಕೆ ಇದ್ರೆ ಚೆನ್ನಾಗಿರುತ್ತೆ. ಅವಾಗ ಕೊಟ್ಟಂಗೆ ಕೊಡ್ತಾ ಇರ್ಲಿಲ್ಲ ಅಂತ. ಅವಾಗ ಪೂಜಾ ಗಾಂಧಿ ಅವ್ರದ್ದೆಲ್ಲ ಹೆವಿ ಟಫ್ ಕೊಟ್ಟಿದ್ರು. ಪಾಪ ಅವ್ರುಗಳು ಎಷ್ಟು ಕಷ್ಟಪಟ್ಟಿರ್ತಾರೆ. ಸೊ ಇವ್ರು ಅಷ್ಟು ಈಸಿಯಾಗಿ ಹೋಗ್ಬಾರ್ದಲ್ವಾ, ಅದಕ್ಕೆ. ಯಾರು ಫೈನಲಿಸ್ಟ್, ಯಾರು ಗೆಲ್ಬಹುದು? ಧನುಷ್ ಗೆಲ್ತಾರೆ ಅಂತ ರೀಸನ್? ನಮಗ ಅವನೇ ಇಷ್ಟ ಆಗಿದ್ದು ಸೀರಿಯಲ್ ನೋಡ್ಬಿಟ್ಟು. ಸೊ ಅವರೇ ಸೀರಿಯಲ್ ಇಂದ ನೋಡಿ ಇಷ್ಟಪಡ್ತಾರೆ. ಹೌದು. ಯಾರು ಎಲಿಮಿನೇಟ್ ಆಗ್ಬೇಕು ಈ ವಾರ? ಆ ಥರ ಏನು ಅದು ಹೇಳಕ್ಕಾಗಲ್ಲ ನಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.